ಗಾಡ್, ನೀವಿನ್ನೂ ಹೂವಿನ ಅಲಂಕಾರ ಮಾಡಿ ಮುಗಿಸ್ಲೇ ಇಲ್ವಾ? ಎಲ್ಲ ಕಡೆನೂ ಹೂವಿನ ಅಲಂಕಾರ ಮಾಡಿ ಬೇಗ. ಡಾಕ್ಟರ್ ಅಣ್ಣನ್ ಮದುವೆ ಇವತ್ತು. ಇದೇನ್ ತಮಾಷೆನಾ? ಇಡೀ ಮನೆನೇ ಮದುವೆ ಹೆಣ್ಣಿನ ತರ ತಯಾರು ಮಾಡ್ಬೇಕಾಗಿದೆ. ನೀವೆಲ್ಲ ಬೇಗ ಹೋಗಿ. ಮದ್ವೆ ಹೆಣ್ಣಿನ ತರ ಯಾಕಪ್ಪ? ಇದು ಗಂಡಿನ ಮನೆ. ಮದ್ವೆ ಗಂಡಿನ ತರ ಅಲಂಕಾರ ಮಾಡ್ಬೇಕು. ಓ ಮೈ ಗಾಡ್, ಅದು ಗಾದೆ ಮಾತು ಕಣ. ಮದುವೆ ಹೆಣ್ ತರ ತಯಾರು ಮಾಡಿ ಅಂತಾರೆ. ಅಯ್ಯೋ, ಬೇಗ ಡಿಸೈಡ್ ಮಾಡ್ರಪ್ಪ. ಮದ್ವೆ ಹೆಣ್ಣಿನ ತರ ರೆಡಿ ಮಾಡೋದು ಇಲ್ಲ ಮದ್ವೆ ಗಂಡಿನ ತರನೋ? ನನ್ ತಲೆ ತಿನ್ಬೇಡಿ, ಹೇಗ್ ಬೇಕೋ ಹಾಗೆ ರೆಡಿ ಮಾಡ್ಬಿಡಿ. ಆದ್ರೆ ಬೇಗ ಬೇಗ ಮಾಡಿ. ಎಲ್ಲಾ ಕೆಲ್ಸನೂ ನನ್ ತಲೆ ಮೇಲೆ ಬಿದ್ದಿದೆ. ನೀನ್ ನೋಡಿದ್ರೆ ಈಗ ತಾನೇ ಬಂದಿದ್ಯಾ. ಆ ಮೋಟು ಅಂತೂ ಪತ್ತೆನೇ ಇಲ್ಲ. ನಾನು ಡಾಕ್ಟರ್ ಮುನ್ಸ್ವಾಮಿಗೋಸ್ಕರ ಕುದುರೆ ತರಕ್ ಹೋಗಿದ್ದೆ. ಡಾಕ್ಟರ್ ಮುನ್ಸ್ವಾಮಿ ಅದ್ರ ಮೇಲೆ ಕೂತ್ಕೊಂಡು ಮದ್ವೆ ಆಗೋದಕ್ಕೆ ಹೋಗ್ತಾನೆ. ಓ ಮೈ ಗಾಡ್, ಡಾಕ್ಟರ್ ಮುನ್ಸಮಣ್ಣಂಗೆ ಈ ವಯಸ್ಸಿನಲ್ಲಿ ಕುದುರೆ ಹತ್ತಕ್ ಆಗತ್ತೇನೋ? ಈ ವಯಸ್ಸಿನಲ್ಲಿ ಮದ್ವೆ ಆಗ್ತಿದ್ದಾನೆ ಅಂದ್ರೆ ಕುದುರೆ ಮೇಲೆ ಹಾಕಿ ಕೂತ್ಕೋಬಾರ್ದು. ನೋಡು, ನೀನೆಲ್ಲ ತಯಾರಿ ಸರಿಯಾಗಿ ಮಾಡಿಸ್ತಾ ಇರೋ. ನಾನು ಒಳಗೋಗ್ಬಿಟ್ಟು ಡಾಕ್ಟ್ರು ರೆಡಿ ಆಗಿದ್ದಾನೆ ಇಲ್ವೋ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಓಕೆ. ನಾನು ಹೆಂಗ್ ಕಾಣ್ತಿದ್ದೀನಿ ಗೆಳೆಯ? ಅಯ್ಯೋ, ನೀನೇನೋ ಚೆನ್ನಾಗಿ ಕಾಣ್ತಿದ್ಯಪ್ಪ. ಆದ್ರೆ ಡಾಕ್ಟರ್ ಮುನ್ಸ್ವಾಮಿ ಅಲ್ಲಿ, ನೀನ್ ಯಾರು? ಅಯ್ಯೋ, ನಾನೇನಪ್ಪ ಡಾಕ್ಟರ್ ಮುನ್ಸ್ವಾಮಿ. ಯಾಕೆ ಗುರು ಸಿಕ್ಲಿಲ್ವಾ? ಅಯ್ಯೋ, ನಿನ್ ತಲೆ ಮೇಲೆ ಅದೇನ್ ಹಾಕೊಂಡಿದ್ಯಪ್ಪ ನೀನು? ಅದೇನ್ ಜೇನ್ ಗುಡು ಅನ್ಕೊಂಡೇನೋ? ಬದ್ಲು ಡಾಕ್ಟರ್ ಮುನ್ಸ್ವಾಮಿ ಅಲ್ಲೇ ಇನ್ನು ಯಾಕೆ ಬಂದಿಲ್ಲ ಅವರಲ್ಲಿಗೆ? ಎಲ್ಲ ಕಾಯ್ತಿದ್ದಾರೆ. ನಿಮ್ ಎದುರು ಕಡೆ ಕಲ್ಲು ಬಂಡೆ ತರ ನಿಂತಿದ್ದಾನಪ್ಪ. ಓ ಮೈ ಗಾಡ್, ನೀನ್ಯಾಕಪ್ಪ ಇಷ್ಟು ಡೇಂಜರಸ್ ಆಗಿ ರೆಡಿ ಆಗ್ಬಿಟ್ಟಿದ್ಯಾ? ಮದುವೆ ಹೆಣ್ಣು ನಿನ್ನ ಅವತಾರ ನೋಡಿ ಹೆದರ್ಕೊಂಡು ಓಡೋಗ್ಬಿಡ್ತಾಳೆ. ಮೋಟು, ನನ್ನ ಜೀವದ ಗೆಳೆಯ, ಹೇಗಿದ್ಯಪ್ಪ? ಸರಿ ಹೇಳು, ನಾನು ಹೇಗ್ ಕಾಣ್ತಾ ಇದ್ದೀನಿ? ಅಯ್ಯೋ, ನೀವು ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ. ಆದ್ರೆ ನೀವು ಯಾರು ಅಂತ ಗೊತ್ತಾಗ್ತಿಲ್ವೇ? ಗಂಡಿನ ಕಡೆಯವ್ರ ತರ ಕಾಣ್ತಾ ಇಲ್ಲ. ಏನೋ ನೀವು ಹೆಣ್ಣಿನ ಕಡೆಯವ್ರೆ? ನೀನನ್ನ ಗಟ್ಟಿಯಾಗಿ ಹಿಡ್ಕೋಬೇಕಪ್ಪ, ಇಲ್ಲಾಂದ್ರೆ ನಾವ್ ಅರ್ಧಂಗೆ ಹಾರ್ಬಿಟ್ಟು ಮೇಲೆ ತಲೆ ಹೊಡ್ಕೊಂಡ್ಬಿಟ್ಟಿಯಾ? ಸ್ವಲ್ಪ ಧೈರ್ಯ ತಗೊಳ್ಳೋ. ಎದುರುಗಡೆ ನಿಂತಿರೋನೆ ಡಾಕ್ಟರ್ ಮುನ್ಸ್ವಾಮಿ, ಗೊತ್ತಾ? ತಗೋ ತಗೋ, ಈಗ ನಿಮಗ್ ಸಂತೋಷ ಏನಪ್ಪ? ಈಗ ನಾನ್ ಡಾಕ್ಟರ್ ಮುನ್ಸ್ವಾಮಿ ತರ ಕಾಣ್ತಾ ಇದ್ದೀನ? ಹೊಗೆ ಹಾಕೊಂಡಿರೋ ನನ್ನ ಪೇಷಂಟ್ಗಳ ಮೇಲಾಣೆ, ಈ ಕುದುರೆ ತುಂಬಾ ಎತ್ತರವಾಗಿದೆ. ನಾನು ಇದರ ಮೇಲೆ ಕೂತ್ಕೊಳ್ಳೋದಾಗೆ. ನಾನು ಇದರ ಮೇಲೆ ಕೂತ್ಕೊಳ್ಳಿಲ್ಲ ಅಂದ್ರೆ ಮೆರವಣಿಗೆ ಹೋಗಕ್ಕಾಗಲ್ಲ. ನಾನು ಮೆರವಣಿಗೆ ಹೋಗಕ್ಕಾಗ್ಲಿಲ್ಲ ಅಂದ್ರೆ ನಾನು ಮದುವೆ ಮಾಡ್ಕೊಳ್ಳೋದಕ್ಕಾಗಲ್ಲ. ಬೇಗ ಬೇಗ ಬನ್ನಿ, ಮದುವೆ ಮುಹೂರ್ತದ ಸಮಯ ಬರ್ತಾ ಇದೆ. ತುಂಬಾ ಥ್ಯಾಂಕ್ಸ್. ಮುರಿತಲ್ಲಪ್ಪ ನನ್ ಸೊಂಟ, ಮೇಲೆ ತೊಳಕಾಗ್ತಾ ಇಲ್ಲ. ಒಟ್ಟು ಏನಾರು ಯೋಚನೆ ಮಾಡೋ. ಹಿಂಗೆ ಆಗ್ತಾ ಇದ್ರೆ ಮೆರವಣಿಗೆ ಹೆಂಗ ಹೋಗೋದು? ಡಾಕ್ಟರ್ ಮುನ್ಸ್ವಾಮಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ. ನಾನು ಏನ್ ಮಾಡ್ಲಿ ಬದ್ಲು? ಖಾಲಿ ಹೋಟೆಲ್ ಅಂತ ತಲೆ ಓಡಲ್ಲ ಅಂತ ನಿಂಗೆ ಚೆನ್ನಾಗ್ ಗೊತ್ತು. ನೀನೇ ಆದ್ರೂ ಯೋಚಿಸು. ಐಡಿಯಾ. ಏನ್ ಮಾಡ್ತಿದ್ಯಪ್ಪ? ಅಯ್ಯೋ, ನಿಲ್ಸು ನಿಲ್ಸು, ನಿಲ್ಸಪ್ಪ, ಕೆಳಗಿಳಿಸು ನನ್ನ. ಒಂದ್ ನಿಮಿಷ ಏನಪ್ಪ, ಇದು ಕೆಲಸನೇ ಮಾಡ್ತಿಲ್ಲ. ಹೆಂಗ್ ಕಂಟ್ರೋಲ್ ಮಾಡ್ತೀಯ? ನನಗ್ ಕೂಡ ಇಲ್ಲಿ, ನಾನ್ ಮಾಡ್ತೀನಿ. ಅಯ್ಯೋ, ಸಾರಿ ದೊಡ್ಡಣ್ಣ. ಅಯ್ಯೋ, ಮೋಟು ಕೈಯಿಂದ ಕಂಟ್ರೋಲರ್ ವಾಪಸ್ ತಗೊಳ್ರು. ಯಪ್ಪ, ಇದು ಮದುವೆಗೆ ಪಯಣವೋ ಮಸಣಕ್ಕೆ ಪಯಣವೋ? ಅಪ್ಪ ಕುದುರೆ ರಾಜ, ನಾವು ರೇಸ್ ಹೋಗ್ತಿಲ್ಲಪ್ಪ, ಮೆರವಣಿಗೆ ಹೋಗ್ತಾ ಇದ್ದೀವಿ. ಪಟ್ಟು, ನನ್ನ ಕುದುರೆನ ವಾಪಸ್ ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ನಾನ್ ನಿಮ್ ಸುಮ್ನೆ ಬಿಡಲ್ಲ. ಅಯ್ಯೋ, ಕುದುರೆನ ಆ ಕಡೆ ಇಡಪ್ಪ. ಹೆಣ್ಣನ್ನ ಕಾರಲ್ಲಿ ಕರ್ಕೊಂಡ್ ಬರ್ಬೇಕು, ಗೊತ್ತಾ? ಇಲ್ಲ ಇಲ್ಲ, ಒಂದ್ಸಾರಿ ಗಂಡು ಕುದುರೆ ಮೇಲೆ ಕೂತ್ಕೊಂಡು ಹೊರಡ್ತು ಅಂತಂದ್ರೆ ಹೆಣ್ಣನ್ನ ಮದುವೆ ತನಕ ದಿಬ್ಬಣದ ಕುದುರೆ ಮೇಲೆ ಹೊತ್ಕೊಂಡು ಹೋಗ್ಬೇಕು. ಅವರು ಕಾರ್ ಹೋಯ್ತು ಅಂದ್ರೆ ತುಂಬಾನೇ ಅಪಶಕನವಾಗುತ್ತೆ. ಏನಾದ್ರೂ ಅನಾಹುತವಾಗಬಹುದು. 60 ವರ್ಷ ಆಗೋ ವಯಸ್ಸಲ್ಲಿ ಮದ್ವೆ ಆಗೋಣ ಅಂತ ಆಸೆ ಪಟ್ಟೆ. ಆದ್ರೆ ಈ ಮೋಟ್ರು ಇದೆಲ್ಲ ಹಾಳಾಗೋಯ್ತು. ಬಿಡಲ್ಲ ಕಣೋ ನಿನ್ನ.
ದೊಡ್ಡಣ್ಣ ಕೋಪ ಮಾಡ್ಕೊಬಿಡಿ. ನಾವ್ ಈಗ್ಲೇ ಆ ಕುದುರೆನ ಕರ್ಕೊಂಡು ವಾಪಸ್ ಬಂದ್ಬಿಡ್ತೀವಿ. ಬರ. ಮೊಟು ಸೈಲೆಂಟ್ ಆಗಿ ಹಿಂದೆ ಹೋಗ್ಬಿಟ್ಟು ಅದು ನಡ್ಕೊಂಬರ್ಬಿಡ ಕಣ. ಏನದು ಡರಬರ ಸೌಂಡ್? ಹೊಟ್ಟೆ ಒಳಗೆ ಸೌಂಡ್ ಆಗ್ತಿದೆ ಕಣೋ. ಹೊಟ್ಟೆ ಹಸುವಾಗ್ತಿದೆಯಲ್ಲ, ಅದಕ್ಕೆ ಸಮೋಸ ಇದ್ರೆ ಹೇಳೋ ತಿನ್ಬೇಕು. ಇದುವರೆಗೂ ಒಂದು ಸಮೋಸನೂ ತಿಂದಿಲ್ಲ ಕಣೋ ಇವತ್ತು. ಬಾಯಿ ಮುಚ್ಕೊಂಡು ನಡಿಯಪ್ಪ ನೀನು, ಇಲ್ಲಾಂದ್ರೆ ಡಾಕ್ಟರ್ ಮುನ್ಸ್ವಾಮಿ ನಮ್ಗೊಂದು ಗತಿ ಕಾಣಿಸ್ಬಿಡ್ತೇನೆ. ನನಗನ್ನಿಸ್ತು ಕುದುರೆ ನಗ್ತಾ ಇದೆ ಅಂತ. ಪತ್ತು ಸುಮ್ಮನಿರೋ, ಕುದುರೆ ನಗೋದು ಅಂದ್ರೆ ಏನು ತಲೆ ಇಲ್ಲ ನಿಂಗೆ. ಮೋಟು ಬೇಗ ಏನಾದ್ರು ಯೋಚನೆ ಮಾಡಪ್ಪ ನೀನು, ಇಲ್ಲಾಂದ್ರೆ ಈ ಕುದುರೆನ ನಾವು ಹಿಡಿಯೋದಕ್ಕಾಗಲ್ಲ. ನಾನೇನೋ ಮಾಡ್ಲಿ, ಖಾಲಿ ಹೋಟೆಲ್ ನನ್ನ ತಲೆನೇ ಓಡೋದಿಲ್ಲ. ನೀನೇನಾದ್ರೂ ಯೋಚಿಸಪ್ಪ, ನನ್ ಕೈಲಿ ಆಗಲ್ಲ. ಐಡಿಯಾ, ಇಲ್ಲಿ ಶಕ್ತಿಗಿಂತ ಯುಕ್ತಿ ಮುಖ್ಯ ಮೋಟು. ನಡಿ ಮೊದ್ಲು ಆ ಮಾವಿನ ಮರ ಹತ್ಕೊಂಡ್ಬಿಡೋಣ. ಹೌದು ಕಣ, ನಂಗೂ ತುಂಬಾ ಹೊಟ್ಟೆ ಹಸು ಆಗ್ತಿದೆ. ಮಾವಿನ ಹಣ್ಣು ತಿನ್ಬಿಡೋಣ. ಮಾವಿನ ಹಣ್ಣು ತಿನ್ನಕ್ಕಲ್ಲ ಕಣ ನಾವು ಹೋಗ್ತಿರೋದು, ಕುದುರೆ ಹಿಡಿಯಕ್ಕೆ. ಕುದುರೆ ಮರ ಹತ್ತಿದ್ರೆ ತಾನೆ ನಾವು ಅದನ್ನ ಹಿಡಿಯೋದಕ್ಕೆ. ಆದ್ರೆ ಕುದುರೆ ಹೇಗ್ ಮರ ಹತ್ತೋದಕ್ಕೆ ಸಾಧ್ಯ? ಬಾಯಿ ಮುಚ್ಕೊಂಡು ನನ್ನ ಜೊತೆ ಪಾಪ ನೀನ. ಗಟ್ಟಿ ಕರ್ಕೊಂಡೋಗಪ್ಪ, ನಮ್ಮನ್ನ ಕೇಳ್ಕೊಂಡು ಹೋಗ್ತಾ ಇದೀಯಾ? ಏನ್ ತಿರುಗಿ ನೋಡ್ತೀಯಾ? ಹೋಗು. ಅಯ್ಯಯ್ಯಮ್ಮೋ, ಸ್ಟಾಪ್, ನಿಲ್ಲು, ತಡಿ. ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಅಯ್ಯಯ್ಯಮ್ಮೋ, ಯಾಕೆ ಕುದಿತಾ ಇದೆ? ಬಿಟ್ಕೊಡು. ಅಯ್ಯೋ, ಲಿಂಗಂ ಸರ್, ನಿಮ್ ತಲೆ ಎಲ್ಲಿದೆ? ನಮ್ ಕಾನೂನ್ ಮೇಲಾಣೆ, ಆ ಕುದುರೆ ಮೇಲಾಣೆ. ಪ್ರಾಮಿಸ್, ಆ ಕುದುರೆನ ಖಂಡಿತ ಬಿಡಲ್ಲ. ನೋ 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 ನೋ, ನಹಿ, ಲೇದು. 20 ವರ್ಷದ ಅನುಭವದಲ್ಲಿ ಮೊದಲನೇ ಸಾರಿ ರಿಕ್ಷಾ ಓಡಿಸ್ತಾ ಇದ್ದೀನಿ ನಾನು. ಸ್ವಾಮಿ, ಬೇಗ ಬೇಗ ರಿಕ್ಷಾ ಓಡಿಸಿ, ಇನ್ನೂ ವೇಗವಾಗಿ ಓಡಿಸಿ. ಮದುವೆ ಮುಹೂರ್ತ ಮುಗಿತಾ ಬರ್ತಾ ಇದೆ. ನಾವು ಆದಷ್ಟು ಬೇಗ ಕುದುರೆನ ಹುಡುಕ್ಲೇಬೇಕು. ಬೇಗ ಓಡಿಸಿ. ನಾವು ಇವತ್ತು ಆ ಕುದುರೆನ ಹುಡುಕ್ಲೇಬೇಕು. ಹೊಗೆ ಕಂಡಿರೋ ನನ್ನ ಪೇಷಂಟ್ಗಳ ಮೇಲಾಣೆ ಪುರೋಹಿತ್ರೆ, ಒಂದು ಸರಿ ನನ್ನ ಮದುವೆ ಆಗ್ಲಿ, ಈ ಮೋಟ್ರನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಬೇಗ ಇನ್ನು ಫಾಸ್ಟ್ ಆಗಿ ಓಡಿಸು ಗೆಳೆಯ, ಇದು ನನ್ನ ಮದುವೆ ವಿಷಯ. ಓ ಮೈ ಗಾಡ್, ಮೋಟೋ ನೀ ನಮ್ಮನ್ನು ಎಲ್ಲಿ ಸಿಕ್ಕಾಕಿಸ್ಬಿಟ್ಯೋ? ಅಮ್ಮ ಅಪ್ಪ, ಅಯ್ಯೋ. ನಿಂತ್ಕೋ, ಓ ಫ್ರೆಂಡ್ ನಿಂತ್ಕೋ. ನನ್ನ ಫ್ರೆಂಡ್ ಮದುವೆ ಆದ್ಮೇಲೆ ನೀನ್ ಎಲ್ಲಿ ಬೇಕಾದ್ರೂ ಓಡೋಗೋ. ನಿನ್ ಸಾಹಸಕ್ಕೆ ಬರೋದಿಲ್ಲ ನಾವು. ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ನಿನ್ ಮೇಲೂ ಆಣೆ, ಎಲ್ಲರ ಮೇಲೂ ಆಣೆ. ಅಯ್ಯೋ, ಕುದುರೆ ತಿಳ್ಕೊಂಡ್ಬಿಡ್ತು. ಅಯ್ಯಯ್ಯೋ, ಅಮ್ಮ, ಅಯ್ಯೋ. ಅಯ್ಯಪ್ಪ. ಲಿಂಗಂ ಸರ್, ಎಲ್ಲಿ ಹೊಡಬಿಟ್ರಿ ನೀವು? ಬೇಗ ಹೊರಗೆ ಬನ್ನಿ. ಅಯ್ಯೋ ಅಯ್ಯೋ, ನೀವೆಲ್ಲಿಂದ ಬಂದ್ಬಿಟ್ರಿ? ಸಾರಿ ಬರೀ, ಮೇಲಿಂದ ಬಂದು ಕೆಳಗಡೆ ಬಿದ್ಬಿಟ್ವಿ. ಈ ಕೆಳಗಡೆ ಹೋಗ್ಬೇಕು. ಈ ಕೆಳಗಲ್ಲ, ಮೇಲ್ ಹೋಗ್ಬೇಕು. ಅಯ್ಯೋ ಸ್ವಾಮಿ, ಕುದುರೆ ಯಾಕೆ ನಮ್ಮ ಹಿಂದೆ ಬಿದ್ದಿದ್ರಿ? ನಾವು ನಿಮ್ಗೆ ಏನ್ ತೊಂದರೆ ಕೊಟ್ರಿ ಹೇಳಿ? ಕುದುರೆನ ನಮಗ್ ಕ್ಷಮಿಸ್ಬಿಡು, ನಮ್ಮನ್ನ ಹೋಗೋದಕ್ಕೆ ಬಿಟ್ಬಿಡು.
ಮೋಸ. ಈಗ ನೀನ್ ನೋಡ್ಕೊಳ್ತೀನಿ. ತುಂಬಾ ಕಾಟ ಕೊಟ್ಟೆ ಅಲ್ಲ ನನಗೆ ನೀನು. ಏಯ್. ಶಬಾಷ್ ಮಟು, ಅದನ್ನ ಬಿಡ್ಬೇಡ, ನನ್ನ ಮದ್ವೆ ವಿಷಯ ಕಣಪ್ಪ. ಮೋಟು ಸೂಪರ್ ಕಣೋ, ಅದು ನೀನೇ ಕಂಟ್ರೋಲ್ ಮಾಡಕ್ ಸಾಧ್ಯ. ಬನ್ನಿ ಮುನ್ಸಮ್ಮಣ್ಣ, ಮದುವೆಗೆ ಹೋಗೋಣ. ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ಮಟು. ಕುದುರೆಣ್ಣ, ಇಲ್ಲಿ ಮೇಲ್ಗಡೆ ಕೂತಿದಾರಲ್ಲ, ಇವರೇ ನಮ್ ಗಂಡು. ಇವ್ರಿಗೋಸ್ಕರನೇ ನಾವು ನಿನ್ನ ಹುಡುಕಿ ತಂದಿದ್ದು. ನಮ್ ತಪ್ಪೇನಿಲ್ಲ, ಕ್ಷಮಿಸ್ಬಿಡು. ಮತ್ತೆ ಈ ಗಂಡನ ಸೀದಾ ಅಲ್ಲಿ ಕರ್ಕೊಂಡೋಗ್ ಬಿಟ್ಬಿಡು. ಕಾಪಾಡೇ, ಯಾರು ಕಾಪಾಡ್ರಪ್ಪ.